ಕನ್ನಡಿಗರ ಪರವಾಗಿ, ಸಿನಿ ಪ್ರೇಮಿಗಳ ಪರವಾಗಿ ಹಾರ್ಟ್ಲಿ ವೆಲ್ಕಮ್ ಅನ್ನ ಇಬ್ರಿಗೂ ಕೂಡ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ನಿರ್ದೇಶಕರು ದೀಪಕ್ ಮಧುವನಹಳ್ಳಿ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದೀಪಕ್ ಸರ್ ಈಗಾಗಲೇ ಬೇರೆ ಬೇರೆ ಸಿನಿಮಾಗಳ ಮೂಲಕ, ಇತ್ತೀಚೆಗಷ್ಟೇ ರಾಜು ಜೇಮ್ಸ್ ಬಾಂಡ್ ಮೂಲಕ ಕೂಡ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಇದೀಗ ಅನ್ಲಾಕ್ ರಾಘವದ ಮೂಲಕ ಒಂದು ವಿಶಿಷ್ಟ ವಿಭಿನ್ನ ಪ್ರಯತ್ನದೊಂದಿಗೆ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ನಾಯಕ ನಟ, ಆಲ್ರೆಡಿ ಎಲ್ಲರೂ ಚಾಕ್ಲೇಟ್ ಬಾಯ್ ಅಂತ ಕರೀತಾ ಇದ್ದಾರೆ, ನಮ್ಮ ಮಿಲಿಂದ್ ಗೌತಮ್ ಅವರು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್. ಹೀರೋ ಎಂಟ್ರಿಗೆ ಶಿಳ್ಳೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಚಪ್ಪಾಳೆ ಬರಬೇಕು. ಎಸ್ ದೀಪಕ್ ಸರ್, ನಿರ್ದೇಶಕರಿಂದಲೇ ಮಾತು ಶುರು ಮಾಡೋಣ ಸರ್. ಒಂದೇ ನಿಮಿಷ. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಲಿರಿಸಿಸ್ಟ್ ಹೃದಯ ಶಿವ ಸರ್ ಬಂದಿದ್ದಾರೆ. ಹೃದಯ ಶಿವ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕನ್ನಡ ಚಿತ್ರರಂಗಕ್ಕೆ ಅತ್ಯುತ್ತಮ ಹಾಡುಗಳನ್ನು ಬರೆದಿರುವಂತಹ ಸಾಹಿತಿ ಇವರು. ಹಾಗಾಗಿ ನಮ್ಮ ಸಿನಿಮಾದಲ್ಲೂ ಕೂಡ ಒಂದು ಹಾಡಿಗೆ ಲಿರಿಕ್ಸ್ ಅನ್ನು ಬರೆದಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಹೃದಯ ಶಿವ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ದೀಪಕ್ ಸರ್. ಎಲ್ರಿಗೂ ನಮಸ್ಕಾರ. ಪ್ರತಿ ಸಲ ಡೈರೆಕ್ಟ್ರನ್ನೇ ಬಲಿಕ ಬಕ್ರ ಮಾಡ್ತೀರ. ಓಕೆ, ಸೊ ಈಗ ಇದೊಂಥರ ಸರ್ರಿಯಲ್ ಮೂಮೆಂಟ್ ನನಗೆ. ಏನಂದರೆ ಅಶ್ವಿನಿ ಮೇಡಮ್ಮು ಆಲ್ ದಿ ಬೆಸ್ಟ್ ಟೀಮ್ ಅನ್ಲಾಕ್ ರಾಘವ ಅಂತೆಲ್ಲ ನೀವು ನೋಡಿದ್ರಿ ಆ ಕ್ಲಿಪ್ಪು. ಅದು ಈಗ ನೆನ್ನೆ ಹೇಳ್ದಂಗಿದೆ ಕಿವಿಲಿ. ಸೊ ಆಲ್ರೆಡಿ ಇವತ್ತು ನಾವು ಟ್ರೇಲರ್ ಲಾಂಚ್ಗೆ ಬಂದಿದ್ದೀವಿ. ಇನ್ನೊಂದು 3 ವಾರದಲ್ಲಿ ಅನದರ್ 3 ಶುಕ್ರವಾರ ಅಷ್ಟೇ ಬ್ಯಾಲೆನ್ಸ್ ಇರೋದು ನಮ್ಮ ಸಿನಿಮಾ ತೆರೆಗೆ ಬರೋದಕ್ಕೆ. ಅಶ್ವಿನಿ ಮೇಡಮ್ ಒಂಥರ ಸರ್ಕಲ್ ಕಂಪ್ಲೀಟ್ ಆದಂಗೆ ಆಯ್ತು ನನಗೆ. ಅಂದರೆ ಒಂದು ಫಸ್ಟ್ ಡಾಟ್ ಮೇಡಮಿಂದನೇ ಶುರುವಾಗಿ ಅದೇ ಡಾಟಿಗೆ ಬಂದು ಕನೆಕ್ಟ್ ಮಾಡ್ದಂಗೆ ಆಯಿತು. ಏನೋ ಅರ್ಜೆಂಟ್ ಕೆಲಸದ ಮೇಲೆ ಮೇಡಮ್ ಹೊರಟಿದ್ದಾರೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂದರೆ ನೀವು ನನ್ನ ಮೇಲೆ ಮತ್ತು ಸತ್ಯನ ಮೇಲೆ ಒಂದು ನಂಬಿಕೆ ಇಟ್ಟು ನೀವು ಪ್ರಾಜೆಕ್ಟು ಬಂದು ನೀವು ಇನಾಗ್ರೇಟ್ ಮಾಡಿ ಥ್ರೂಔಟ್ ಫಾಲೋ ಅಪ್ ಮಾಡಿ ಏನಾಗ್ತಿದೆ ಏನು ಅಂತ. ಜೊತೆಗೆ ನಮ್ಮ ಡಬ್ಬಿಂಗ್ PRKಲೇ ಆಗಿದ್ದು. ಸೊ PRKಲಿ ಡಬ್ಬಿಂಗ್ ಆಗ್ಬೇಕಾದ್ರೆ ಮೇಡಮ್ ಎಷ್ಟೋ ಸಲ ನಾವು PRKಗೆ ಬೇರೆ ಕೆಲಸಕ್ಕೆ ಹೋದಾಗಲೂ ಅನ್ಲಾಕ್ ಬಗ್ಗೆ ಕೇಳೋರು. ಅಂದರೆ ಆವಾಗ ಗ್ಲಿಮ್ಸ್ ನೋಡ್ತಾ ಇದ್ದೀನಿ ನಾನು, ತುಂಬ ಪ್ರಾಮಿಸಿಂಗ್ ಅನ್ನಿಸ್ತಾ ಇದೆ, ಹೇಗೆ ಬರ್ತಿದೆ ಏನು ಅಂತ. ಆ ಒಂದು ಕನ್ಸರ್ನ್ ಇದೆಯಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ಇವತ್ತು ಬಂದು ಗೆಸ್ಟ್ಗಳು ಎಲ್ಲರೂ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡಿ ಮತ್ತು ಬ್ಲೆಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಟ್ರೈಲರ್ ತೋರಿಸಿದ್ದೀವಿ, ಇನ್ನು ಏನು ಮಾತಾಡೋದು ಅಂತ ಗೊತ್ತಿಲ್ಲ. ನೀವೇನಾದ್ರು ಕೇಳೋಂಗಿದ್ರೆ ಕೇಳ್ಬೋದು. ನಾನು ಸೊ ಟ್ರೈಲರಲ್ಲೇ ಫುಲ್ ಕತೆ ಹೇಳಿದ್ವಿ, ಒಂದು ಮಿನಿ ಶಾರ್ಟ್ ಸ್ಟೋರಿ ನಾವು ಹೇಳಿದ್ವಿ, ನಾವು ಏನು ಸಿನಿಮಾ ಮಾಡಿದ್ದೀವಿ ಅಂತ. ಸರ್ ಅದು ಸಿನಿಮಾ ನೋಡಿ ಸರ್, ಮಜಾ ಇದೆ. ಇಲ್ಲ ಆ ಭಾಷೆಗೇನೆ ಒಂದು ಸೀನ್ ಇದೆ. ಅಂದ್ರೆ ಅದನ್ನ ಇಲ್ಲೇ ಹೇಳ್ಬಿಟ್ರೆ ಅದು ಮಜಾ ಆಗ್ಬಿಡುತ್ತೆ. ಸರ್ ಹೌದಾ, ಅದ್ರ ರಿಲೇಟೆಡ್ ಸೀನ್ ಇದೆ ಸರ್. ಅಂದರೆ ಸೊ ಸಾಧು ಸರ್ನ, ಅದೇ ನಾ ಪ್ರತಿ ಸಲ ಹೇಳ್ದಂಗೆ ಸಾಧು ಸರ್ನ ಒಂದು ಹೊಸದಾಗಿ ಪ್ರೆಸೆಂಟ್ ಮಾಡಿದ್ದೀವಿ ಸಿನಿಮಾದಲ್ಲಿ. ಅಂದರೆ ರೆಗ್ಯುಲರ್ ಸಾಧು ಸರ್ದು ಒಂದು ಮ್ಯಾನರಿಸಮ್ ಇದೆಯಲ್ಲ, ಅದಿರಲ್ಲ. ಒಂದು ಬೇರೆ ಥರನೇ ನಿಮಗೆ ಕಾಸ್ಟ್ಯೂಮಿಂದ ಇರ್ಬೋದು, ಅವ್ರ ಮ್ಯಾನರಿಸಮಿಂದ ಇರ್ಬೋದು. ಸೊ ಹಾಫ್ ಆಫ್ ದ ಫಿಲಮ್ ನಿಮ್ಗೆ ಸಾಧು ಸರ್ ಫುಲ್ ಸಿನಿಮಾ ಇದೇ ಥರ ಒಂದು ಕೂಳೆ ಕೊಡ್ತಾ ಹೋಗ್ತಾರೆ ನಿಮ್ಗೆ. ಒಂದು ಬೇರೆ ಥರ ಪರ್ಸ್ಪೆಕ್ಟಿವ್ ಹ್ಯೂಮರ್ ಟ್ರೈ ಮಾಡಿದ್ವಿ ಸರ್. ಅಲ್ಲಿ ಅದು ನಿಮಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಒಂದು ಸರ್ವೆ ಹೋಗಿರುತ್ತೆ ಸರ್, ಇಂಥ ಜಾಗದಲ್ಲಿ ಇರಬಹುದು ಅಂತ. ಅಂದರೆ ಸಿಗುತ್ತೆ ಅಂತ ತೆಗಿಯೋದಲ್ಲ, ಇರಬಹುದು ಅಂತ ಅವರ ಒಂದು ಟೆಕ್ನಿಕಲ್ ಇದರಲ್ಲಿ. ಸೊ ನಮ್ಮ ಸಿನಿಮಾ ಪ್ರಕಾರ ಅಲ್ಲಿ ಸಿಗುತ್ತೆ ಅನ್ನೋ ಥರದಲ್ಲಿ ನಾವು ಮಾಡ್ಕೊಂಡ್ವಿ ಸರ್. ಇನ್ನೊಂದು ಹೇಳೋದು ಮರ್ತ್ಬಿಟ್ಟಿದ್ದೆ. ನಮ್ಮ ಫೇಸ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಇದು ಇವತ್ತು ಬೆಳಗಿನ ಜಾವ ಒಂದು 2:15 ಹಂಗೆ ತೆಗೆದಿದ್ದು ಔಟ್ಪುಟ್ ಟ್ರೈಲರು. ಲಾಸ್ಟ್ ಮಿನಿಟಲ್ಲಿ ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ ಆಗೋಯ್ತು. ಸೊ ನಾವು ಯೂನಿಫೈ ಮೀಡಿಯಾದವ್ರನ್ನೂ ಎದ್ದೇಳಿಸಿ, ಸೊ ಆ ಥರ ಎಲ್ಲ ಆಯಿತು. ಹೋಲ್ ನೈಟ್ ನಿದ್ದೆ ಮಾಡಿಲ್ಲ, ಬಿಕಾಸ್ ಇವತ್ತು ನಮಗೆ ಇಲ್ಲಿ ಟೆಲಿಕಾಸ್ಟ್ ಮಾಡಲೇಬೇಕಿತ್ತು. ಸೊ ನನ್ನ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ, ಪ್ರೊಡಕ್ಷನ್ನಿಂದ ಸುನಿಲ್ ಮಾನೆ ಮತ್ತು ಪ್ರಶಾಂತ್ ಬಾಗೂರ್ಗೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ. ಅವ್ರು ಬ್ಯಾಕ್ ಎಂಡಲ್ಲಿ ನಿಂತು ಇದಕ್ಕೆ ಓಡಾಡಿ ಅವರು ಕೆಲಸ ಮಾಡಿದ್ದಾರೆ. ನನ್ನ ಟೆಕ್ನಿಕಲ್ ಟೀಮ್ ಈ ಟ್ರೈಲರ್ನ ಅದ್ಭುತವಾಗಿ ಕಟ್ ಮಾಡಿರೋಂಥ ಅಜಯ್ ಕುಮಾರ್, ನಮ್ಮ ಎಡಿಟರು. ಆ್ಯಂಡ್ ವಿಜುವಲ್ಸ್ ಎಲ್ಲ ತುಂಬ ಟೆಕ್ನಿಕಲ್ ತುಂಬ ಸ್ಟ್ರಾಂಗ್ ಇದೆ ಸಿನಿಮಾ ಅಂತ ಹೇಳ್ತಿದ್ದಾರೆ ಟ್ರೈಲರ್ ನೋಡಿ. ಅದೆಲ್ಲ ಕ್ರೆಡಿಟ್ ಗೋಸ್ಟು ಮೈ ಟೆಕ್ನಿಕಲ್ ಟೀಮ್. DOP ಆಗಿ ಲವಿತ್, ಮ್ಯೂಸಿಕ್ ಆಗಿ ಅನೂಪ್ ಸೀಲಿನ್, ಮತ್ತು ಆ್ಯಕ್ಷನ್ನು ವಿನೋದ್ ಮಾಸ್ಟ್ರು ಮತ್ತು ಅರ್ಜುನ್ ಮಾಸ್ಟ್ರು ಮಾಡಿದ್ದಾರೆ. ಕೊರಿಯೋಗ್ರಫಿ ಮುರಳಿ ಮಾಸ್ಟ್ರು ಮತ್ತು ಧನಂಜಯ್ ಅವರು ಮಾಡಿದ್ದಾರೆ.
ಸೊ ಸೌಂಡ್ ಡಿಸೈನ್ ನಮ್ಮ ವಿ ರಾಜನ್ ಸರ್ ಮಾಡಿದ್ದಾರೆ. ಅಂಡ್ ಎಂಟೈರ್ ಟೀಮ್ ಏನಿದೆ ಟೆಕ್ನಿಕಲಿ, ಸೊ ಹಂಗಾಗಿ ನಿಮ್ಗೆ ಆ ವಿಜುವಲ್ ಅಷ್ಟೊಂದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಅನಿಸ್ತಾ ಇರೋದು. ಆ್ಯಂಡ್ ಈ ಹೇಳಿದ ಮೂಮೆಂಟ್ಗೆ ನಾವು ಅದನ್ನು ಅಚೀವ್ ಮಾಡಿದ್ದೀವಿ ಅಂತಂದರೆ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೆಕ್ನಿಕಲ್ ಟೀಮ್. ಆ್ಯಂಡ್ ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೃದಯ ಶಿವ ಸರ್, ನಿಮ್ಮ ಮಾತುಗಳನ್ನು ಕೇಳೋ ಟೈಮ್. ಕೆಲವರು ಹೃದಯದಲ್ಲಿ ಶಿವ ಇಟ್ಕೊಂಡಿರ್ತಾರೆ, ಇವರು ಹೆಸರಲ್ಲೇ ಹೃದಯ ಶಿವ ಇಟ್ಕೊಂಡಿರ್ತಾರೆ. ಎಕ್ಸಾಕ್ಟ್ಲಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚಿತ್ರತಂಡದ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಅಭಿನಂದನೆಗಳು. ಮತ್ತು ಮೊದಲನೇ ಸಲ ನಾಯಕ ನಟರಾಗಿ ಮುಂಚೆ ಮಾಡಿದ್ರಲ್ಲ, ಮೊದಲನೇ ಸಿನಿಮಾ ಮುಖ್ಯ ಪಾತ್ರದಲ್ಲಿ ಅಂದರೆ ನಾಯಕ ನಟನ ಪಾತ್ರದ ಮೂಲಕ ಕನ್ನಡ ಪ್ರೇಕ್ಷಕರ ಮುಂದೆ ಬರ್ತಿರುವಂತಹ ಮಿಲಿಂದ್ ಅವ್ರಿಗೂ ಕೂಡ ಮತ್ತು ಇಡೀ ತಂಡಕ್ಕೆ ನನ್ನ ಮೂಲಕ ಅಭಿನಂದನೆಗಳು. ಮತ್ತು ಈ ಸಿನಿಮಾಗೆ ಒಂದು ಹಾಡು ಬರೆಯುವಂಥ ಸಂದರ್ಭ ಹೇಗಿತ್ತು ಅನ್ನೋದನ್ನ ಎರಡು ಮಾತು ಮೂಲಕ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಹುಡುಗಿ ಅಂತ ಹೇಳ್ತಿರೋದು ಅವ್ರು ನನ್ನ ಹುಡುಗಿ ಅಂತಿದ್ದಾರೆ. ನನ್ನ ಹುಡುಗಿನ ಬೇರೆಯವ್ರ ಹತ್ರ ಬರ್ಸಿದ್ದೀನಿ ನಾನು, ಇಮ್ಯಾಜಿನ್ ಮಾಡಿ. ಅದು ಯಾರು ಕೇಳ್ತಾರೋ ಅವ್ರ ಹುಡುಗಿ ಆಗುತ್ತೆ ಹಾಡು. ಏನಂದರೆ ಈಗ ಒಂದು ಫೋನ್ ಕಾಲು ಬಂತು, ಹಿಂಗೆ ಒಂದು ಹಾಡಿದೆ ಬರೀಬೇಕು ಅಂತ. ಅನೂಪ್ ಸಿಳಿನವ್ರ ಮ್ಯೂಸಿಕ್ ಅದು. ಸೊ ಅಲ್ಲಿ ಒಂದು ಕಡೆ ಚಿತ್ರೀಕರಣದಲ್ಲಿ ಬ್ಯುಸಿ ಇದ್ದರು, ಕನಕಪುರ ರೋಡಲ್ಲೂ ಸರ್, ಜಿಗಣಿ ಅಲ್ಲಿ ಹೋದರೆ ಪೂರ್ತಿ ಇವ್ರ ತಂಡ ಚಿತ್ರೀಕರಣದಲ್ಲಿ ತಲ್ಲೀನರಾಗಿದ್ದರು. ಈಗ ಸಾಮಾನ್ಯವಾಗಿ ನಮಗೆ ಹಾಡು ಬರೀಬೇಕು ಅಂದಾಗ ಒಂದು ಟ್ಯೂನ್ ಕೊಡ್ತಾರೆ, ಡೈರೆಕ್ಟರ್ ಸಿಚುವೇಶನ್ ಹೇಳ್ತಾರೆ, ನಮ್ಮ ಕೆಲಸ ಶುರು ಮಾಡ್ಕೋತೀವಿ. ಇದು ಮುಂಚೆಯಿಂದ ಬಂದಿರೋ ಅಂಥದ್ದು. ಆದರೆ ಇಲ್ಲೇನು ಮಾಡಿದ್ರು, ಕಾರಲ್ಲಿ ಹಾಡು ಕೇಳಿಸಿದ್ರೆ ಇದು ಬೇರೆ ಟೈಪ್ ಸಾಂಗು. ಅಂದರೆ ಸೌಂಡ್ ಇಟ್ಕೊಂಡು ಬಿ ಜಿ ಎಮ್ ಸ್ಟಾರ್ಟ್ ಆಗುತ್ತೆ. ಅದು ಹೇಳ್ಬೋದಾ ಸರ್? ಅದು ಅಂದರೆ ಸೌಂಡ್ ಇಟ್ಕೊಂಡು ಬಿ ಜಿ ಎಮ್ ಶುರು ಆಗುತ್ತೆ. ಅಂದರೆ ಕಾರ್ ಹಾರನ್ ಏನು ಹೊಡಿತೀವಿ ಅದೇ ಬಿ ಜಿ ಎಮ್ಮು. ಇನ್ನೂ ಬಿ ಜಿ ಎಮ್ ಸ್ಟಾರ್ಟ್ ಆಗಿಲ್ಲ ಅಂದರೆ ಅದೇ ಬಿ ಜಿ ಎಮ್. ಅದು ಆ ರೀತಿಯ ಒಂದು ವಿಶಿಷ್ಟವಾದಂಥ ಸಾಂಗು. ಆ ಟ್ಯೂನು ಭಯಂಕರ ಆಟ ಆಡಿಸೋವಂಥ ಟ್ಯೂನು, ಸಲೀಸಾಗಿ ಪದಗಳನ್ನು ಹುಟ್ಟಿಸ್ಕೊಳ್ಳೋ ಅಂಥ ಟ್ಯೂನ್ ಆಗಿರಲಿಲ್ಲ. ಅದು ಅಂದರೆ ತುಂಬ ಟ್ರಿಕ್ಕಿಯಾಗಿತ್ತು. ಅದು ತುಂಬ ವರ್ಷಗಳು. ಎಷ್ಟು ಸರ್ ನಾವು ಮಾಡಿದ್ದು? ಒಂದು 5-6 ರೀತಿಯಲ್ಲಿ ಅದನ್ನು ಬರೆದು ಕಡೆಗೆ ಒಂದು ಹಂತಕ್ಕೆ ಬಂತು. ಆ ಬಂದಂಥ ಹಂತ ಏನು ತಲುಪ್ತದೋ ಅದು ಖುಷಿ ಕೊಟ್ಟಿದೆ, ಸಮಾಧಾನ ಕೂಡ ಇದೆ, ತೃಪ್ತಿ ಕೂಡ ಇದೆ ನಮಗೆ. ತುಂಬ ಚೆನ್ನಾಗಿದೆ ಹಾಡೋದು. ಸೊ ಅಂಥ ಒಂದು ಹಾಡನ್ನು ಬರೆಯುವ ಒಂದು ಮೂಲಕ ಈ ತಂಡದಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಕ್ತು ನನಗೆ. ಜೊತೆಗೆ ಟ್ರೈಲರು ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟ್ರು ಅಲ್ಲಿ ಕೂತ್ಕೊಂಡಿದ್ದೆ ನಾನು, ಬಂದರು. ಹೇಗಿದೆ ಏನು ಅನ್ನೋದು ಒಂದು ಕುತೂಹಲ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ನನ್ನ ಮಗು ಹೇಗಿದೆ, ಮೂಗು ಹೇಗಿದೆ, ಕಣ್ಣು ಹೇಗಿದೆ, ಕಾಲು ಹೇಗಿದೆ, ಬೆಳ್ಳೆಗಿದೆ ಅಂತಾರಲ್ಲ ಅಮ್ಮಂದರು ಮಗು ಹುಟ್ಟಿದ ಕೂಡಲೇ. ಆ ರೀತಿ ಡೈರೆಕ್ಟ್ರಿಗೆ ತಾನು ಮಾಡಿದಂಥ ಒಂದು ಪ್ರಾಡಕ್ಟ್ ಪಬ್ಲಿಕ್ ಮುಂದೆ ಇಟ್ಟಾಗ ಯಾವ ರೀತಿಯ ಒಂದು ಫೀಡ್ಬ್ಯಾಕ್ ಸಿಗ್ಬೋದು ಅನ್ನೋಂಥ ಒಂದು ಕುತೂಹಲ ಸಹಜವಾಗಿರುತ್ತೆ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ. ಸೊ ಹಾಗಾಗಿ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಮತ್ತು ನಿರ್ಮಾಪಕರ ಶ್ರಮ, ಡೈರೆಕ್ಟ್ರ್ ಪ್ರತಿಭೆ ಎರಡೂ ಕಾಣಿಸುತ್ತೆ ಟ್ರೈಲರಲ್ಲಿ. ಮತ್ತು ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಹೊಸ ಕಲಾವಿದರು ಕೂಡ ಅದನ್ನು ಕಾಣಿಸದೇ ಇರೋ ರೀತಿಯಲ್ಲಿ ತಮ್ಮ ಅಭಿನಯದ ಮೂಲಕ ಅದು ವ್ಯಕ್ತಪಡಿಸಿದ್ದಾರೆ. ಅವರ ಪ್ರತಿಭೆಯನ್ನು ತಮ್ಮ ಮುಂದೆ ಅನಾವರಣ ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಈ ಮೂಲಕ ನನ್ನ ಶುಭಾಶಯಗಳನ್ನು ಕೋರ್ತಾ, ಮತ್ತು ಫೆಬ್ರವರಿ 7ನೇ ತಾರೀಕು ಚಿತ್ರ ತೆರೆಗೆ ಬರ್ತಾ ಇದೆ. ತಾವೆಲ್ಲ ನೋಡಬೇಕು. ಹೊಸ ತಂಡಗಳ ಹುಮ್ಮಸ್ ಏನಿದೆ, ಅದು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಗಬೇಕು ಅಂದರೆ ಎಲ್ಲರ ಒಂದು ಪ್ರೋತ್ಸಾಹ ಮುಖ್ಯ ಆಗುತ್ತೆ. ಸಿನಿಮಾ ನೋಡೋ ಮೂಲಕ ಆ ಸಪೋರ್ಟ್ ಸಿಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಗಿರೀಶ್ ಕುಮಾರ್ ಸರ್, ಇಷ್ಟು ವರ್ಷಗಳಿಂದ ಎಲ್ಲ ಟ್ರೈಲರ್ ತಾವೆಲ್ಲ ನೋಡಿದ್ದೀರಾ. ಮೋಸ್ಟ್ಲಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಬಟ್ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಮ್ ರವಿ ಸರ್ ಒಂದು ಮಾತು ಹೇಳಿದ್ರು, ಇವತ್ತು ಸಿನಿಮಾ ಈ ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ಡೈರೆಕ್ಟರ್ಸ್ ಆಗಲಿ ಎಷ್ಟು ಕಷ್ಟಪಟ್ಟಿರ್ತಾರೆ ಹಿಂದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂತ. ಅಫ್ಕೋರ್ಸ್ ನಾನು ಒಂದು 17-18 ವರ್ಷದಿಂದ ಈ ಸಿನಿಮಾ ಇಂಡಸ್ಟ್ರಿ ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಈ ಕಷ್ಟಗಳು ನನಗೆ ಅಂಥ ಕಷ್ಟ ಅಂತ ಅನಿಸ್ಲಿಲ್ಲ. ಯಾವುದೇ ಪ್ರಾಬ್ಲಮ್ ಬಂದ್ರೂ ಸಾಲ್ವ್ ಮಾಡಿಕೊಂಡೇ ಬಂದ್ವಿ ನಾನು ಮತ್ತು ಮಂಜುನಾಥ್ ಸರು ಅಲಾಂಗ್ ವಿತ್ ನಮ್ಮ ಡೈರೆಕ್ಟರ್ ಸರ್. ಹಾಗಾಗಿ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಇವತ್ತು. ಬಟ್ ಎಸ್, ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಫಾರ್ ಅಸ್ ಆ್ಯಂಡ್ ವಿ ಹ್ಯಾವ್ ಅ ಮೈಲ್ಸ್ ಟು ಗೋ ಆ್ಯಂಡ್ ಐ ಆಮ್ ಶೋರ್ ಲೈಕ್ ವಿ ವಿಲ್ ಗಿವ್ ಮೋರ್ ಫಿಲ್ಮ್ಸ್ ಎಸ್ಪೆಷಲಿ ಇನ್ ಕನ್ನಡ. ಆ್ಯಂಡ್ ಈ ಥರ ಏನೇ ಪ್ರಾಬ್ಲಮ್ ಬಂದರೂ ಸಹ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರುತ್ತೆ ಹೋಗುತ್ತೆ. ಬಟ್ ನಾವು ಇಲ್ಲಿ ದೃಢವಾಗಿ ನಿಂತಿದ್ದೀವಿ. ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಸಹ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಐ ಆಮ್ ಶೋರ್ ಲೈಕ್ ವಿ ಹ್ಯಾವ್ ಆಲ್ ದ ಎನರ್ಜೀಸ್ ಇನ್ ಅಸ್ ಆ್ಯಂಡ್ ವಿ ವಿಲ್ ಕೀಪ್ ಮೂವಿಂಗ್ ಫಾರ್ವರ್ಡ್. ಆ್ಯಂಡ್
ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಫಸ್ಟ್ ಕಾಪಿ ನೋಡಿದಾಗ ನಮ್ಮ ದೀಪಕ್ ಸರ್ ಅವರು ಏನು ಸ್ಟೋರಿ ಹೇಳಿದರು ಫಸ್ಟ್ ಡೇ ಅದಕ್ಕಿಂತ ಚೆನ್ನಾಗೇ ಮಾಡಿದ್ದಾರೆ ನಮ್ಮ ದೀಪಕ್ ಅವರು. ಪ್ಲಸ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಲಿರಿಸಿಸ್ಟ್ ಅವರು ಭಾಳ ಚೆನ್ನಾಗೇ ಬರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮಿಲಿಂದ್ ಅಫ್ಕೋರ್ಸ್ ಐ ಆಲ್ವೇಸ್ ಟೋಲ್ಡ್ ಹಿಮ್, ಮಿಲಿಂದ್ ಈ ಜಿಮ್ ರವಿ ಅವ್ರನ್ನ ಮೀಟ್ ಮಾಡ್ತಿರ್ತೀರ ಅವಾಗವಾಗ, ನೀವು ಯಾವಾಗ ಶುರು ಮಾಡಲಿಲ್ಲ ಅಂತ. ಸೊ ಸಿನಿಮಾ ಆದಮೇಲೆ ಪ್ರಾಬಬ್ಲಿ ಐ ಥಿಂಕ್ ಇವರು ಜಿಮ್ ಹೋಗ್ಲಿಕ್ಕೆ ಶುರು ಮಾಡಿದ್ರು. ನಾವು ಈ ಲುಕ್ಸ್ ಮಚ್ ಬೆಟರ್ ದ್ಯಾನ್ ಇನ್ ದ ಸಿನಿಮಾ ಟುಡೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರೇಷಲ್ ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ವಂದನೆಗಳು. ಆ್ಯಂಡ್ ನಿಮ್ಮೆಲ್ಲರ ಸಹಕಾರ ಇರಲಿ. ಬನ್ನಿ 7th ಫೆಬ್ರವರಿ ಸಿನಿಮಾ ನೋಡಿ ನಮ್ಮನ್ನ ಹಾರೈಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಮಂಜುನಾಥ್ ಸರ್, ಇಲ್ಲ ಕೊನೆಯಲ್ಲಿ ಅಧ್ಯಕ್ಷ ಭಾಷಣ ಥರ ಹೀರೋ ಮಾತಾಡಲಿಂದ ಸರ್, ಈಗ ತಂದೆಯಾಗಿ ನಿಮ್ಮ ಮಾತು. ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ನನ್ನ ಮೀಡಿಯಾ ಮಿತ್ರರಿಗೂ, ಆತ್ಮೀಯ ಸ್ನೇಹಿತರಿಗೂ, ಬಂಧುಗಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಚಿತ್ರ ಶುರು ಮಾಡಿದಾಗ ಭಾಳ ಒಂದು ಒಳ್ಳೆ ಇದರಲ್ಲಿ ಶುರು ಮಾಡ್ಕೊಂಡ್ವಿ. ಮುಗಿಸುವಾಗ್ಲೂ ಒಂದು ಒಳ್ಳೆ ಇದರಲ್ಲೇ ಮುಗಿಸ್ಕೊಳ್ತಾ ಇದ್ದೀವಿ ಅದನ್ನು. ಅದು ಯಾಕಂದರೆ ಯಾವುದೇ ಒಂದು ಜರ್ನಿ ಅಂತಂದರೆ ಒಂದು ಸಣ್ಣ ಪುಟ್ಟ ಕಲ್ಲು ಮುಳ್ಳು ಅದು ಕಾಮನ್ ಅದ. ಯಾಕಂದರೆ ಒಂದು ಪ್ರಯಾಣ ಅಂತ ಅಂದಾಗ ನಮಗೆ ಸುಖವಾಗಿ ನಿದ್ದೆನೂ ಆಗಿರುತ್ತೆ ಬಸ್ ಒಳಗೆ, ಅಥವಾ ಕೆಲವೊಂದು ಸರ್ತಿ ನಿದ್ದೆನೂ ಪಡೆದಿರೋಂಗಾಗಿರುತ್ತೆ. ಅದೆಲ್ಲ ಬಹುಶಃ ಕಾಮನ್ ಆಗಿರುತ್ತೆ. ಚೆನ್ನಾಗಿ ಬಂದಿದೆ ಸಿನಿಮಾ. ನಾವು ರೀಸೆಂಟಾಗಿ ನಾವು ಒಂದು ಟೆಕ್ನಿಕಲ್ ಶೋ ನೋಡಿದಾಗ ಸಿನಿಮಾ ನೋಡಿ ಫುಲ್ ಎಲ್ಲರೂ, ನಾನು ಗಿರೀಶ್ ಸರು ಮತ್ತು ಇಡೀ ಚಿತ್ರತಂಡ ಫುಲ್ ಎನರ್ಜೆಟಿಕ್ ಆದ್ವಿ ಅದನ್ನು. ಅದು ಇಲ್ಲ ಮೂವಿ ಒಂದು ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಭಾಳ ಚೆನ್ನಾಗಿ ಬರೀ ಅಂತ ಅಂದ್ಬಿಟ್ಟು ಅದ್ರ ಶ್ರೇಯಸ್ಸು ನಮ್ಮ ದೀಪಕ್ ಸರಿಗೆ ಮತ್ತು ನಮ್ಮ ಇಡೀ ಟೆಕ್ನಿಕಲ್ ತಂಡ. ಇದರಲ್ಲಿ ನಮ್ಮ ಸುನಿಲ್ ಮಾನೆ ಇದ್ದಾರೆ, ಪ್ರಶಾಂತ್ ಬಾಗೂರ್ ಇದ್ದಾರೆ, ಇನ್ನು ಅನೇಕರು, ನಮ್ಮ ಇವನ್ DOP ನಮ್ಮ ಲವಿತ್ ಸರ್ ಆ್ಯಕ್ಚುಲಿ ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಜಯ್ ಆಗ್ಬೋದು, ಮತ್ತು ನಮ್ಮ ಇನ್ನೊಬ್ಬರು ಎಡಿಟರು ಮಧು ತುಂಬಕೆರೆ ಇದ್ದಾರೆ. ನಮ್ಮ ಇಡೀ ಚಿತ್ರತಂಡ ಭಾಳ ಶ್ರಮ ಹಾಕಿದೆ. ಅವರಿಗೆಲ್ಲರಿಗೂ ಈ ಚಿತ್ರದ ಯಶಸ್ಸು ಸಲ್ಲಬೇಕು ಅಂತ ನಾನು ಅಂದ್ಕೊತೀನಿ. ಏನು ಇವತ್ತು ಟ್ರೈಲರ್ ನೋಡಿದ್ದೀರಾ, ಟ್ರೈಲರ್ ಹಿಂಭಾಗನೂ ಕೂಡ ಒಂದು ಶ್ರಮ ಇದೆ. ಸಡನ್ನಾಗಿ ನಾವು ಸ್ವಲ್ಪ ಗಜಿಬಿಜಿ ಆಯ್ತು ಅದನ್ನು. ಅದು ಬಟ್ ಓಕೆ, ನಮ್ಮ ನಿರ್ದೇಶಕರು ಮತ್ತು ಸುನಿಲ್ ಮಾನೆಯವರು ನಿನ್ನೆ ರಾತ್ರಿ 2 ಗಂಟೆವರೆಗೂ ಪ್ರಯತ್ನ ಮಾಡಿಬಿಟ್ಟದನ್ನೆಲ್ಲ ಒಂದು ಹಂತಕ್ಕೆ ತಂದಿದ್ದಾರೆ. ಇದಕ್ಕೆ ರಾಜನ್ ಸರ್ ಸಹಕಾರ, ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಳಿನ್ ಸಹಕಾರ, ಮತ್ತು ಯೂನಿಫೈಲಿ ಕಿರಣ್ ಅವ್ರ ಸಹಕಾರ, ಎಲ್ಲ ಒಂದು ಟೀಮ್. ಇದು ಯಾವುದೋ ಒಂದು ಕೆಲಸನೂ ನನಗೆ ನಾನು ಮಾಡ್ತೀನಿ ಅನ್ನೋಕ್ಕಾಗಲ್ಲ, ಪ್ರತಿಯೊಬ್ಬರು ಕೈ ಜೋಡಿಸಿರೇ ಆಗೋತಕ್ಕಂಥದ್ದು. ಭಾಳ ಚೆನ್ನಾಗಿದೆ. ಎಲ್ಲ ಇಡೀ ಚಿತ್ರತಂಡದ ಮೆಚ್ಚುಗೆ ಇದೆ, ಇಡೀ ಟೆಕ್ನಿಷಿಯನ್ಸ್ ಮೆಚ್ಚುಗೆ ಇದೆ. ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಒಬ್ಬ ಹೀರೋನ ಪ್ರೊಜೆಕ್ಟ್ ಮಾಡಲಿಕ್ಕೆ ಏನು ಸಾಧ್ಯ. ಇದರಲ್ಲಿ ಮೊನ್ನೆ ನಾವು ಸೆನ್ಸರ್ಗೆ ಹೋದಾಗ ಅವ್ರು ಹೇಳಿದರು, ಭಾಳ ಮೆಚ್ಚುಗೆ ಸೂಚಿಸಿದರು, ಭಾಳ ಚೆನ್ನಾಗಿ ಬಂದಿದೆ, ಅದನ್ನು ಆ್ಯಕ್ಷನ್ ಮತ್ತು ಕಾಮಿಡಿ ಪಿಕ್ಚರ್ ಅಂತ ಅನೌನ್ಸ್ ಮಾಡ್ತೀವಿ ಅಂತೇಳಿ. ಸೊ UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನನಗೆ ಭಾಳ ಎನರ್ಜೆಟಿಕ್ ಇದೀವಿ. ಏನು ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ನೀವೆಲ್ಲರೂ ಈ ಚಿತ್ರ ನೋಡಿ ಹರಿಸ್ಬೇಕು. ಒಂದು ಚಿತ್ರತಂಡಕ್ಕೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಕೊಡಬೇಕು. ಒಬ್ಬ ಹೀರೋಗೆ ಇನ್ನೊಂದು ಚಿತ್ರದ ಆಫರ್ಗಳು ಬರಬೇಕು. ಇದರಲ್ಲಿ ಪ್ರೇರೇಪಣೆ ನಿಮ್ಮಿಂದ ಬರಬೇಕು ಅಂತಂದರೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲೇಬೇಕು. ಸಿನಿಮಾ ನೋಡಿ ನಿಮ್ಮ ಹೊಗಳಿಕೆ ತೆಗಳಿಕೆ ಏನಿದೆ ಎಲ್ಲದು ನಮಗೆ ಟಿಕೆಟಿಗೆ ಕನ್ವರ್ಟ್ ಆಗಲಿ. ಜನ ಬಂದು ಸಿನಿಮಾದಲ್ಲಿ ಕೂತ್ಕೊಂಡು ನೋಡಬೇಕು. ಆಮೇಲೆ ನೀವು ಅದನ್ನು ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸ್ ನಿಜವಾಗ್ಲೂ ಒಳ್ಳೆಯದಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದ್ರೆ ನನಗೆ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ನಿಮ್ಮಲ್ಲೂ ಕಾನ್ಫಿಡೆನ್ಸ್ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಇದೀಗ ಎಸ್, ಇಲ್ಲ ಸಮಸ್ಯೆ ಅನ್ನೋದು ಚಿತ್ರ ಅಂತಂದಮೇಲೆ ಒಂದು ಫ್ಯಾಮಿಲಿನೇ ಒಂದು ಸಣ್ಣ ಪುಟ್ಟದ್ದು ಇರುತ್ತೆ. ಅದನ್ನದು ಚಿತ್ರ ಅಂತಂದಮೇಲೆ ಇರುತ್ತೆ, ಒಂದು ಸಣ್ಣ ಪುಟ್ಟದ್ದು ಇರುತ್ತೆ ಅದನ್ನದು. ಇನ್ನು ಅವ್ರಿಗೆ ಬೇರೆ ಇನ್ನೊಂದು ವರ್ಕ್ ಬರೋದು, ಇನ್ನೊಂದು ಬರೋದು, ಇವೆಲ್ಲ ಸಮಸ್ಯೆಗಳನ್ನು ದಾಟ್ಕೊಂಡು ಬಂದಾಗಲೇ ಒಬ್ಬ ನಿರ್ಮಾಪಕ ಆಗಿ ನಿಂತ್ಕೊಳ್ಳೋಕೆ ಸಾಧ್ಯ ಅಂತ ನನ್ನ ಇದು. ಆಮೇಲೆ ನಾನು ಇಷ್ಟು ವರ್ಷ ನನ್ನೊಂದು 4ನೇ ಸಿನಿಮಾ ಇದು. ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಉದ್ಘರ್ಷ. ಅದರಲ್ಲಿ ನನ್ನ ಪಾರ್ಟ್ನರ್ ದೇವರಾಜ್ ಸರ್ ಇದ್ದಾರೆ. ಫಸ್ಟ್ ದೇಸಾಯಿ ಅವರ ಸಿನಿಮಾ ಉದ್ಘರ್ಷ ಮಾಡಿದಾಗ ಅವತ್ತೇ ನನಗೆ ಗೊತ್ತಾಯ್ತು ಏನು ವಾಟ್ ಸಿನಿಮಾ ರಂಗ ಅನ್ನೋದು. ಅವತ್ತೇ ಸ್ವಲ್ಪ ಅರ್ಧ ನರೇಶನ್ ಥರ ಕುಡಿದ್ಬಿಟ್ಟಿದ್ದೀನಿ ಅದನ್ನದು. ಇದು ಬರುತ್ತೆ ಸರ್, ಸಣ್ಣ ಪುಟ್ಟದ್ದು ಬರುತ್ತೆ. ಬಟ್ ಎಲ್ಲೊಂದು ತೂಗಿಸ್ಕೊಂಡು ಜೊತೆಯಲ್ಲಿ ನಿಂತ್ಕೊಂಡು ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಗ್ರೇಟ್. ಅದನ್ನು ದೀಪಕ್ ಸರ್ ನಮ್ಗೆ ಇವತ್ತವ್ರ ಜೊತೆಲಿ ನಿಂತ್ಕೊಂಡಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಇನ್ನು ಒಂದು ಮುಂದಕ್ಕೆ ಏನಿದೆ, ಇನ್ನು ರಿಲೀಸ್ ಆಗಿ ಒಂದು ಯಶಸ್ಸಿದೆ. ಎಲ್ಲರ ಜೊತೆಯಲ್ಲೂ ಮುಂದುವರಿಬೇಕು ಅಂತ ನನ್ನ ಆಸೆ ಸರ್. ಅಷ್ಟೇ ಸರ್ ಥಿಯೇಟ್ರು ಯಾವುದೇ ಫಿಕ್ಸ್ ಆಗೋದನ್ನು ಶುಕ್ರವಾರ ರಿಲೀಸ್ ಆಗುತ್ತೆ ಅಂತಂದರೆ ಸೋಮವಾರದಿಂದ ಫಿಕ್ಸ್ ಆಗ್ತಾ ಹೋಗುತ್ತೆ. ಈಗ ನಾನು ಆಲ್ ಓವರ್ ಕರ್ನಾಟಕ ಅಂತ ಅಂದ್ಕೊಂಡಿದ್ದೀವಿ. ಇದು ಸ್ವಲ್ಪ A-B ಆ ಸೆಂಟ್ರಲ್ಲು, B ಸೆಂಟ್ರಲ್ಲು ಚೆನ್ನಾಗಿ ಮೂವತ್ತೆ. ಬಿಕಾಸ್ ಆ್ಯಕ್ಷನ್ ಜಾಸ್ತಿ ಇದೆ ಅದರೊಳಗೆ. ಒಂದು 4:15 ಫೈಟ್ ಇದೆ, ಒಂದು 3:30 ಸಾಂಗ್ ಇದೆ. ಆಮೇಲೆ ಕಾಮಿಡಿ ನಮ್ಮ ಸದಸ್ಯರದು ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ.
ಶೋಭ್ರಾ ಸರ್ ಇದರಲ್ಲಿ ಭಾಳ ಡಿಫ್ರೆಂಟಾಗಿ ಕಾಣ್ತಾರೆ. ಎಲ್ಲರದ್ದು ಒಂದೊಂದು ಅಭಿಮಾನಿ ವರ್ಗ ಇದೆ ಕಂಪ್ಲೀಟ್. ನಾವು ಏನು ಸಾಧ್ಯ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ಕೊಡಲಿಕ್ಕೆ ಅಷ್ಟೂ ಒಂದು, ಯಾಕಂದ್ರೆ ಸಿನಿಮಾ ಅನ್ನೋದು ಜಸ್ಟ್ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್. ನಾವೇನು ಬಂದು 2 ಅವರ್ ಕುತ್ಕೊತೀವಿ, ಜನಗಳನ್ನ ಕರೆಸ್ತೀವಿ ನಾವು ಅದನ್ನು, ಅವ್ರು ಕುತ್ಕೊಂಡು ಏನೋ ಚೆನ್ನಾಗಿದೆಯಲ್ಲ, ಹೀರೋ ಚೆನ್ನಾಗಿ ಕಾಣ್ತಾನೆ, ಹೀರೋಯಿನ್ ಚೆನ್ನಾಗಿ ಕಾಣ್ತಾರೆ. ಇಲ್ಲಿ ಹಿಂದೆ ಇರ್ತಕ್ಕಂಥ ನಿರ್ದೇಶಕರ ಬಗ್ಗೆ ಹೋಗೋದು ನಮ್ದು ಇಲ್ಲಿ ಟೆಕ್ನಿಷಿಯನ್ಸ್ ಮಾತ್ರ ಅಷ್ಟೇ. ಅಲ್ಲಿರೋರಿಗೆ ಯಾವುದೂ ಅದ್ರ ಬಗ್ಗೆ ಇರೋಲ್ಲ. ಹೀರೋ ಹೀರೋಯಿನ್ನು ಒಳಗಡೆ ಏನು ಆರ್ಟಿಸ್ಟ್ಗಳಿದ್ದಾರೆ ಅವರೆಲ್ಲ ಹೆಂಗೆ ಚೆನ್ನಾಗಿ ಕಾಣ್ತಾರೆ, ಚೆನ್ನಾಗಿ ಮಾಡಿದಾರ, ಫೈಟ್ ಚೆನ್ನಾಗಿ ಮಾಡಿದಾನ, ಒಂದು ಕಾಮಿಡಿ ಚೆನ್ನಾಗಿದೆಯಾ, ಸೀನ್ ಚೆನ್ನಾಗಿ, ಲವ್ ಸೀನ್ ಚೆನ್ನಾಗಿ ಬಂದಿದೆಯಾ, ಇದೆಲ್ಲದನ್ನೂ ತುಂಬಿಕೊಟ್ಟಿದ್ದೀವಿ ಈ ಸಿನಿಮಾದೊಳಗಡೆ. ಭಾಳ ಚೆನ್ನಾಗಿ ಬಂದಿದೆ, ಎಲ್ಲ ಆಲ್ ಓವರ್ ಕರ್ನಾಟಕ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇದು ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ ನಾವು ಇನ್ನೇನು ಒಂದು ಪ್ರಚಾರ ಅನ್ನೋದು ಸಿನಿಮಾಗೆ ಭಾಳ ಕೌಂಟ್ ಆಗುತ್ತೆ. ಅದನ್ನು ಭಾಳ ಅಬ್ಬರದಿಂದನೇ ಮಾಡ್ತಾಯಿದ್ದೀವಿ. ಯಾಕಂದರೆ ಕಾನ್ಫಿಡೆನ್ಸ್, ಟೆಕ್ನಿಕಲ್ ಶೋ ನೋಡಿದ್ಮೇಲೆ ನಮಗೊಂದು ಏನು ಕಾನ್ಫಿಡೆನ್ಸ್ ಬಂತು, ಆ ಕಾನ್ಫಿಡೆನ್ಸ್ ಮೇಲೆ ಭಾಳ ಚೆನ್ನಾಗಿ ನಾವು ಪ್ರಚಾರನ ಶುರು ಮಾಡ್ಕೊಂಡಿದ್ದೀವಿ. ಆ ಪ್ರಚಾರ ನೋಡಿ ಇನ್ನು ಯಾರು ನಮ್ಮ ಹತ್ರ ಬರ್ತಾರೆ ಅದನ್ನು ಥಿಯೇಟರ್ಸ್, ಯಾಕೆ ನಾನು ಹೋಗಿ ಕೇಳಲಿಕ್ಕೆ ಹೋದಾಗ ಬೇರೆ ಥರ ಡಿಮ್ಯಾಂಡ್ ಆಗುತ್ತೆ ಅದನ್ನು. ಸೊ ವಾಲಂಟ್ರಿಯಾಗಿ ಬಂದಾಗ ಅದನ್ನು, ಸೊ ನಮಗೆ ಅನುಕೂಲ ಆಗುತ್ತೆ. ಸೆಟಪ್ ಚೆನ್ನಾಗಿ ಮಾಡ್ಕೊತಿದ್ದೀವಿ ಸರ್, ಅದು ಸೆಟಪ್ ಚೆನ್ನಾಗಿ ಮಾಡ್ಕೊತಾ ಇದ್ದೀವಿ. ಎಲ್ಲ ಸುಮಾರು ಒಳ್ಳೊಳ್ಳೆ ಥಿಯೇಟರ್ ಸಿಗ್ತಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಮೀಡಿಯಾದವ್ರು ಸಹಕಾರ ಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಹೌದು 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 ಹೌದು, ಅದು ಅನ್ಲಾಕ್ ರಾಘವ ಅಂತಲೂ ಆಗುತ್ತೆ. ಯು ಆರ್ ಅಂತ ಆ್ಯಕ್ಚುಲಿ ನಾವು ಇನ್ನೊಂದು ಕ್ರಿಯೇಟ್ ಮಾಡಿದ್ವಿ ಅದನ್ನು. ಅದು ಯು ಐಗಿಂತ ಮೊದಲು ಅನ್ಲಾಕ್ ರಾಘವ ಅಂತ ಅಂದ್ಬಿಟ್ಟು, ಇದು ಯು ಎ. ಥ್ಯಾಂಕ್ ಯು ಸರ್. ನಿಮ್ಮ ಕ್ವಶನ್ಗೆ ಫಸ್ಟ್ ಕ್ವಶನ್ ಸರ್ ಕೇಳಿದ ಕ್ವಶನ್ಗೆ ನಾನು ಆನ್ಸರ್ ಮಾಡಬೇಕು ಅಂತ ಇದ್ದೆ. ಈಗ ಸಮಸ್ಯೆ ಇಲ್ದಾರ ಸಂಸಾರ ಇಲ್ಲ, ಸಮಸ್ಯೆ ಇಲ್ದಾರ ಸಿನಿಮಾನೂ ಇಲ್ಲ ಸರ್. ಅಲ್ಲಲ್ಲ, ಅದೇನು, ಹೌದು ಹೌದು, ಇಲ್ಲ ಇಲ್ಲ, ಅದು ಅವರಿಬ್ಬರು ಪರ್ಸ್ನಲ್ ನನಗೇನೋ ಗೊತ್ತಿಲ್ಲ. ಪ್ರೊಡ್ಯೂಸರ್ ಆಗಿ ಅವರೇ ಹೇಳೋರು, ಸಿನಿಮಾ ನೋಡಿದ್ವಿ, ಸಿನಿಮಾ ನಮಗೆ ನೋಡಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಎಕ್ಸೈಟ್ಮೆಂಟ್ ಆಯಿತು ಅಂತ, ಅಲ್ಲಿಗೆ ಮುಗ್ದಾಯ್ತು ಸರ್, ಅಷ್ಟೇ ಸರ್. ಈಗ ಟ್ರಾವೆಲಲ್ಲಿ ಇರುತ್ತೆ, ಡೈರೆಕ್ಟ್ರು ಪ್ರೊಡ್ಯೂಸರು ನಗ್ತಾ ಜೊತೆಲಿ ನಿಂತಿದ್ದಾರೆ ಅಂದರೆ ಡನ್ ಆ್ಯಂಡ್ ಡಸ್ಟೆಡ್. ಅದು ಅವರಿಬ್ಬರು ಪರ್ಸನಲ್ ನಂಗೆ ಗೊತ್ತಿಲ್ಲ ಅದು. ಇಲ್ಲ, ರವಿ ಸರು ನನ್ನ ಜೊತೆಯಲ್ಲಿ ಭಾಳ ಆತ್ಮೀಯಗಳಿರೋ, ಸುಮಾರು ಒಂದು 35 ವರ್ಷದಿಂದ ನಮ್ಮ ಏರಿಯಾನೇ, ಫುಲ್ ಹನುಮಂತ ನಗರನೇ. ಹಾಗಾಗಿ ಅವ್ರ ಬಗ್ಗೆ ನನಗೊಂದು ಭಾಳ ಅಭಿಮಾನ, ಒಂದು ಪ್ರೀತಿ. ನಾವು ಅಲ್ಲಿ ಕುತ್ಕೊಂಡಾಗ ಹಿಂಗೆ ಬಂದಾಗ ಮಾತುಕತೆ ಆದಾಗ ಅವರಿಗೆ ಮನಸ್ಸಿಗೆ ಆ್ಯಕ್ಚುಲಿ ಅವರೊಂದು ವ್ಯಕ್ತಪಡಿಸಿದರು. ಬಟ್ ಎಲ್ಲದನ್ನು ಗೆದ್ಕೊಂಡ್ಬಿಟ್ಟು ನಾವು ಈ ಹಂತಕ್ಕೆ ಬಂದಿದ್ದೀವಿ ಅಂತಂದಾಗ ಅವ್ರಿಗೆ ಭಾಳ ಖುಷಿಯಾಗಿದೆ ಅದನ್ನು. ಇದಕ್ಕೆ ನಮ್ಮ ಗಿರೀಶ್ ಸರ್ ಆ್ಯಕ್ಚುಲಿ ಸಾಥ್ ಕೊಟ್ಟಿದ್ದಾರೆ, ಇಡೀ ಚಿತ್ರತಂಡ. ಅದು ಏನು ಅಂದರೆ, ಏನೇ ಬಂದರೂ ಎದ್ದು ನಿಂತ್ಕೊತೀವಿ ಎದೆಗಾರಿಕೆ ಅಂತಂದರೆ ಅದು ಮಾತ್ರ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ. ಯಾಕಂದ್ರೆ ನಮ್ಮಲ್ಲಿ ಸುಮಾರು ಜನ ಪ್ರೊಡ್ಯೂಸರ್ಸು ನೆಕ್ಸ್ಟ್ ಪಿಕ್ಚರ್ ಕಂಟಿನ್ಯೂ ಮಾಡಲ್ಲ, ಆ ಥರದ್ದು ಆಗುತ್ತೆ. ಯಾಕಂದರೆ ಆ ಥರ ಇದೆ, ಇನ್ನು ಮುಂದಿನ ಪಿಕ್ಚರ್ ಏನು ಮಾಡ್ತಾನೆ ಇಲ್ಲೋ ಅಂತ ಅಂದ್ಬಿಟ್ಟು ಈ ಸಿನಿಮಾದವರನ್ನೇ ಏನು ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ನಾವು ಎಲ್ಲದನ್ನು ಮೀರಿ ನಿಂತ್ಕೊಂಡಿದ್ದೀವಿ ಸಿನಿಮಾ ಮಾಡೋದಕ್ಕೆ ಅಂತಲೇ. ಅದು ಪ್ಯಾಷನ್. ನೀವು ದುಡ್ಡು ಇರುತ್ತೆ ಅಂತ ಅಷ್ಟೇ ನೀವು ಸಿನಿಮಾ ಮಾಡೋಕ್ಕಲ್ಲ, ಅದು ದುಡ್ಡು ಇಲ್ಲ ಅಂತಲೂ ಸಿನಿಮಾ ಮಾಡಲ್ಲ ಅಂತಲ್ಲ. ಆ ಪ್ಯಾಷನ್ ಇದೆಯಲ್ಲ, ಪ್ಯಾಷನ್ ನಮ್ಮನ್ನು ಈ ಚಿತ್ರರಂಗದಲ್ಲಿ ಏನೇ ಬಂದು ಎದುರಿಸ್ಕೊಂಡು ಹೋಗೋ ಅನ್ನೋದನ್ನು ಕಲಿಸ್ಕೊಡುತ್ತೆ. ಅನುಭವಗಳು ನಮಗೆ ಇನ್ನೊಂದು ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ ಅಂದ್ಕೊಳ್ತೀನಿ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ತಲೆನ ತೆಗಿಬೇಕು. ನಮ್ಮದೆಲ್ಲ ಏಮೇನಂದರೆ ಸಿನಿಮಾ ಚೆನ್ನಾಗಿ ಬಂದಿದೆಯಾ, ಫೈನಲ್ಲಿ ನಾನಿರ್ತೀನ, ಡೈರೆಕ್ಟರ್ ಸರ್ ಇರ್ತಾರ, ಇನ್ನೊಬ್ರು ಇರ್ತಾರ, ಅದು ಗೊತ್ತಿಲ್ಲ. ಅದು ಸಿನಿಮಾ ಒಂದು ನಿಮ್ಮ ಕಣ್ಣಿಗೆ ಕಾಣುತ್ತೆ, ಅದ್ರೊಳಗಡೆ ನೋಡೋ ಆಡಿಯನ್ಸಿಗೆ ಅದು ಯಾವುದೂ ಕಾಣೋದಿಲ್ಲ. ಸಿನಿಮಾ ಚೆನ್ನಾಗಿ ಬಂದಿದೆ, ನನಗೆ ಅದೊಂದು ಭಾಳ ನನಗೆ ಸಂತೋಷದ ವಿಷಯ. ಇಡೀ ಚಿತ್ರತಂಡಕ್ಕೆ, ಆಮೇಲೆ ನಮ್ಮ ಚಿತ್ರದಲ್ಲಿ ಎಲ್ಲ ಟೆಕ್ನಿಷಿಯನ್ಸು, ಈವನ್ ಫೈಟ್ಸ್ ಬಂದರೆ ನಮ್ಗೆ ಅರ್ಜುನ್ ಸರ್ ಇದ್ದಾರೆ, ವಿನೋದ್ ಸರ್ ಇದ್ದಾರೆ, ಅವ್ರಿಗೆ ನಾನು ಭಾಳ ಥ್ಯಾಂಕ್ಸ್ ಹೇಳ್ಬೇಕಾಗ, ಅವ್ರ ತಂಡಕ್ಕೆ ಹೇಳ್ಬೇಕಾಗತ್ತೆ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಳಿನೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ರಾಜನ್ ಸರ್ ಅವರು ಸೌಂಡ್ ಎಫೆಕ್ಟ್ಸ್ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಯೂನಿಫೈಲ್ ಬಂದರೆ ಅಲ್ಲಿ ಕಿರಣ್ ಅವರು ಕಂಪ್ಲೀಟ್ ಪಾಪ ನಮ್ಮ ಜೊತೆಯಲ್ಲಿ ಡೇ ಆ್ಯಂಡ್ ನೈಟ್, ಎಸ್ಪೆಷಲಿ ನಮ್ಮ ಮಾರ್ಕೆಟಿಂಗ್ ಹೆಡ್ ನಮ್ಮ ಸುನಿಲ್ ಮಾನೆ ಏನಿದ್ದಾರೆ ಅವ್ರ ಜೊತೆ ಒಳಗೆ ಕಂಪ್ಲೀಟಾಗಿ ನೆನ್ನೆ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡಿಕೊಟ್ಟಿದ್ದಾರೆ. ನಮ್ಮ ಚಿತ್ರತಂಡ ಈವನ್ ಎಡಿಟಿಂಗ್ ಸಿಸ್ಟಮು, ನಮ್ಮ DOP ಅವರು, ನಮ್ಮ ರೈಟ್ರ್ ಆ್ಯಕ್ಚುಲಿ ಸತ್ಯಪ್ರಕಾಶ್ ಅವರು, ಅವ್ರದ್ದು ಬರವಣಿಗೆ, ಇವ್ರದ್ದು ಮೆರವಣಿಗೆ, ಈ ಥರದ ಟ್ಯಾಗ್ಲೈನೆಲ್ಲ ಬಂದಿದೆ. ಅವ್ರದ್ದು ಒಂದು ಸಹಯೋಗದಲ್ಲಿ ಒಂದು ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ. ನಾನು ಇಡೀ ಚಿತ್ರತಂಡಕ್ಕೆ ಪ್ರತಿಯೊಬ್ಬರಿಗೂ, ಇಲ್ಲಿ ನಮ್ಮ ಅಸೋಸಿಯೇಟ್ಸು ಮತ್ತು ನಮ್ಮ ಚಿತ್ರತಂಡದಲ್ಲಿ ವರ್ಕ್ ಮಾಡಿರೋ ಪ್ರತಿಯೊಬ್ಬರು ಬಂದಿದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಪ್ಲಸ್ ನಮ್ಮ ಅಭಿಮಾನಿಗಳು ಅಥವಾ ನನ್ನ ಸ್ನೇಹಿತರು ಸುಮಾರು ಜನ ಬಂದಿದ್ದಾರೆ, ನನ್ನ ಬಂಧುಗಳು ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಶಿವಮೊಗ್ಗ ರಾಜಣ್ಣ ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ದೇವರಾಜ್ ಸರ್ ನಿಮಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಪ್ರಸನ್ನ ಸರ್ ನಿಮಗೂ ಥ್ಯಾಂಕ್ಸ್. ಶಾರದಾ ಅವ್ರ ಫ್ಯಾಮಿಲಿ ಪ್ರತಿಯೊಬ್ಬರು ಬಂದಿದ್ದೀರಾ, ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಜಣ್ಣ ನೀವು ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಮಂಜುನಾಥ್ ಸರ್ ನಿಮಗೂ ಥ್ಯಾಂಕ್ಸ್ ಎಲ್ಲರೂ ಪರವಾಗಿ. ಅದೇ ರೀತಿಯಾಗಿ ಇದೀಗ ನಮ್ಮ ನಾಯಕ ನಟ ಮಾತನಾಡುವಂತಹ ಸಮಯ. ಟ್ರೇಲರ್ ನೋಡಿದ್ಮೇಲೆ ಫಾರ್ ಶೋರ್ ಎಲ್ಲರೂ ನಿಮ್ಮ ಹಾರ್ಡ್ ವರ್ಕ್ ಅನ್ನು ಇದೆ. ಬಟ್ ಸಿನಿಮಾ ಅಂತೂ ದೇವರಣೆಗೆ ಸೀರಿಯಸ್ ಆಗಿಲ್ಲ, ತುಂಬಾ ನಗ್ತೀರಾ, ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಸಾಧು ಸರ್ ನೇಚರ್ ಹೇಗಂದ್ರೆ, ನಂದು ಸಾಧು ಸರ್ ಕಾಂಬಿನೇಷನ್ ಹೇಗಿರುತ್ತೆ ಅಂದರೆ, ನಾನು ಕಿವಿ ಕೊಟ್ಟು ಕೇಳಿಸ್ಕೊಂತ ಇರ್ತೀನಿ, ಮಾವಾ
ಈ ಬೀಗಗಳು ಎಲ್ಲ ಉಸಿರಾಡ್ತಾವ್ ಕಣೋ, ಈ ಬೀಗಗಳಿಗೆ ಜೀವ ಇದೆ ಕಣೋ ಅಂತಿರ್ತಾರೆ. ಅವರು ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಜಿಂಗ್ ಚಾಕ್. ಲೇ ರಾಘವ, ನಾನು 25 ವರ್ಷದಿಂದ ಕೇಳಿಸ್ಕೊಂತೀನಿ ಕಣೋ, ಇದ್ರೊಂಚು ಗಾಳಿನೂ ಬರ್ತಿಲ್ವಲ್ಲೋ ಅಂತ ಅವರು ರೇಚರು. ಸೆಕೆಂಡ್ ಹಾಫ್ ಬಂದ್ರೆ ಈ ತರ ಅಕುವಾ ಕಾಕನಿ ಕುಸು ಕೋಕರಿ ಕಾಕರಿ ಕಾಕವಾ ಅಂತ ಏನೇನೋ ಮಾತಾಡ್ತಿರ್ತಾರೆ. ಬಟ್ ತುಂಬಾ ಫನ್ ಆಗಿ ಸಿನಿಮಾ, ತುಂಬಾ ಹ್ಯೂಮರಸ್ ಆಗಿ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ ಬಂದಿದೆ. ಅಂಡ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಅಂಡ್ ಇವತ್ತು ಈ ಹಂತಕ್ಕೆ ನಾವೆಲ್ಲ ಬಂದು ಒಂದು ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದೀವಿ ಅಂದ್ರೆ ಇದಕ್ಕೆ ನಮ್ಮ ಗಿರೀಶ್ ಸರ್ ಹಾಗೇನೆ ಮಂಜುನಾಥ್ ಸರ್ ಇಬ್ರು ತುಂಬಾ ಕಾರಣ. ವಾಟ್ ಎವರ್ ದ ರೀಸನ್ಸ್, ಮಧ್ಯದಲ್ಲಿ ಏನೇನಾಯ್ತು ಹಾಳು ಮೂಳು ಅದು ನನಗೆ ಬೇಡ. ಫೈನಲಿ ಸಿನಿಮಾ ಬರ್ತಿದೆ 7ನೇ ತಾರೀಕು, ಅಷ್ಟೇ ನನಗೆ ಇಂಪಾರ್ಟೆಂಟ್, ನನ್ನ ತಂಡಕ್ಕೆ ಇಂಪಾರ್ಟೆಂಟು. ಆ್ಯಂಡ್ ಅಶ್ವಿನಿ ಮೇಡಮ್ ಬಗ್ಗೆ ಹೇಳಲೇಬೇಕು. ಫಸ್ಟ್ ಟೈಟಲ್ ಲಾಂಚ್ ಇಂದ ಹಿಡಿದು ಇವತ್ತು ಟ್ರೈಲರ್ ಲಾಂಚ್ ವರೆಗೂ ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಜೊತೆಗೆ ನಿಂತಿದ್ದಾರೆ. ಅಶ್ವಿನಿ ಮೇಡಮ್ ಬಗ್ಗೆ ಖುಷಿ ಏನಾಗೋದು ಅಂದ್ರೆ, ನಮಗೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಭೇಟಿ ಆಗ್ಬೇಕು ಅಥವಾ ಅವ್ರನ್ನ ಮೀಟ್ ಮಾಡಬೇಕು ಅಂದಾಗ ಆ ಒಂದು ಎಲ್ಲೋ ತುಂಬಾ ಡಿಫಿಕಲ್ಟಿ ಅನ್ಸಲ್ಲ. ಅವರು ಇಂಡಿಯಾದಲ್ಲಿ ಇದ್ದಾಗ ಅಥವಾ ಬ್ಯಾಂಗ್ಳೂರ್ನಲ್ಲಿ ಇದ್ದಾಗ ಭೇಟಿ ಆಗೇ ಆಗ್ತಾರೆ. ಅಫ್ಕೋರ್ಸ್ ಅವ್ರು ಔಟ್ಸೈಡ್ ಇದ್ದಾಗ ಕಷ್ಟ ಆಗೋದಿಲ್ಲ. ಬಟ್ ಈ ಒಂದು ಆಕ್ಸೆಸ್ ಅನ್ನೋದಿದೆ ಅಲ್ಲ, ಈ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡೋದು, ಅದಕ್ಕೆ ನಾವು ಯಾವತ್ತೂ ಹೇಳೋದು ದೊಡ್ಡ ಮನೆ ಅಂತ. ಆ್ಯಂಡ್ ದೊಡ್ಡ ಮನೆಯಿಂದ ಅವ್ರು ಬಂದು ನನ್ನ ಇಡೀ ಸಿನಿಮಾ ತಂಡಕ್ಕೆ ತುಂಬಾ 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 ಪ್ರೋತ್ಸಾಹ ನೀಡಿದ್ದಕ್ಕೆ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್. ಸಿನಿಮಾ ಬಗ್ಗೆ ನೀವು ಆಲ್ಮೋಸ್ಟ್ ಎಲ್ಲರೂ ತುಂಬಾ ಹೇಳಿದ್ದಾರೆ. ವೆರಿ ಹ್ಯೂಮರ್, ರಾಘವ ಲೈಫ್ ಅನ್ನೋ ಲಾಕಲ್ಲಿ ಸಿಗಾಕೊಂತಾನೆ, ಅದರಿಂದ ಹೇಗೆ ಆಚೆ ಬರ್ತಾನೆ ಅನ್ನೋದೇ ಒಂದು ಸಿನಿಮಾದ ಕತೆ. ಆ್ಯಂಡ್ ಇವತ್ತು ಟ್ರೈಲರ್ ಏನು ನೋಡಿದ್ದೀರಾ, ನನ್ನನ್ನು ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ನನ್ನ ಸಿನಿಮಾನ ರೆಪ್ರೆಸೆಂಟ್ ಮಾಡ್ಬೋದು. ಬಟ್ ಇದ್ರ ಹಿಂದೆ ತುಂಬಾ ಹಾರ್ಡ್ ವರ್ಕ್, ಅನೂಪ್ ಸಿಲಿನ್ ಸರ್ ಅವರ ಮ್ಯೂಸಿಕ್, ಲವಿತ್ ಅವರ ಕ್ಯಾಮ್ರಾ ವರ್ಕ್, ನಮ್ಮ ದೀಪಕ್ ಸರ್ ಅವರ ಬ್ರೈನ್, ಹಾಗೇನೆ ಸತ್ಯ ಸರ್ ಅವರ ರೈಟಿಂಗ್ ಆ್ಯಂಡ್ ಫೈಟರ್ಸು, ಡ್ಯಾನ್ಸರ್ಸು, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ಸ್, ಮೇಕಪ್ ಎಲ್ಲರೂ ತುಂಬ ಇಟ್ಸ್ ನಾಟ್ ಎ ಸ್ಮಾಲ್ ಪ್ರೋಸೆಸ್, ಒಂದು ದೊಡ್ಡ ಜರ್ನಿ ಇದು. ಆ್ಯಂಡ್ ಹೇಳ್ದಂಗೆ ಮಧ್ಯರಾತ್ರಿ 3:15 ಕಾಲ್ ಬಂತು, ಇವಾಗ ಟ್ರೈಲರ್ ರೆಡಿ ಆಯಿತು ಅಂತ. ಆ್ಯಂಡ್ ಓಡಾಡಿದಂಥ ನಮ್ಮ ಸುನಿಲ್ ಮಾನೆ ಅವರು, ಪ್ರಶಾಂತ್ ಬಾಗೂರು, ಯೂನಿಫೈ ಮೀಡಿಯಾದಲ್ಲಿ ಕಿರಣ್ ಅವರು ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಒಬ್ಬ ಕಲಾವಿದ ಬೆಳಿಬೇಕು ಅಂದಾಗ ಟೀಮಲ್ಲೇ ನನ್ನ ಹುಡುಗ ಗುರು ನಾನು ಬೆಳೆಸ್ಬೇಕು ಅನ್ನೋ ಮನಸ್ಥಿತಿ ಇರಬೇಕು, ಇಲ್ಲಾಂದ್ರೆ ಯಾರೂ ಬೆಳೆದಿಕ್ಕಾಗಲ್ಲ. ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇ, ಒಬ್ಬ ಹೊಸ ಕಲಾವಿದನಾಗಿ ಸಿನಿಮಾ ರಂಗಕ್ಕೆ ಕಾಲಿಡ್ತಾ ಇದ್ದೀನಿ. ನಮ್ಮ ಹುಡುಗ ನನ್ನ ಭಾಷೆಯ ಹುಡುಗ ಅಂತ ನನಗೆ ಪ್ರೋತ್ಸಾಹ ನೀಡಿ, ಹೇಗೆ ನಾವೆಲ್ಲ ಕನ್ನಡ ಬೆಳೆಸಿ ಅಂತ ಹೇಳ್ತೀವಿ, ಹೊಸ ಸಿನಿಮಾ ಬಂದಾಗ, ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಜಾಸ್ತಿ ನಾನೇನು ಕೊರಿಯೋದಕ್ಕೆ ಹೋಗಲ್ಲ. ಸಿನಿಮಾ ಫೆಬ್ರವರಿ 7ನೇ ತಾರೀಕು ಬಿಡುಗಡೆ ಆಗ್ತಿದೆ. ಎಲ್ಲ ಎಂಜಾಯ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಸಮೇತ ನಡ್ಕೊಂಡಾದ್ರೂ ಬನ್ನಿ, ಆಟೋದಲ್ಲಾದರೂ ಬನ್ನಿ, ಕಾರಲ್ಲಾದರೂ ಬನ್ನಿ, ಬಸ್ಸಲ್ಲಾದರೂ ಬನ್ನಿ. ದಯವಿಟ್ಟು ಬಂದು ಸಿನಿಮಾ ನೋಡಿ ನನಗೆ, ನನ್ನ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಸೋ ಮಚ್. ಮೆಟ್ರೋದಲ್ಲೂ ಬರಬಹುದು, ಮೆಟ್ರೋದಲ್ಲೂ ಇದೆ ನಮ್ದೆಲ್ಲ ಪೋಸ್ಟರ್ಸ್ ಎಲ್ಲ. ಓಕೆ, ನಮ್ಮ ಅನ್ಲಾಕ್